ನಾನು ಈ ಥರ ಜೀವನ ಮಾಡೋ ಬದಲು ಚೆನ್ನಾಗಿ ಓದಿ ನಮ್ಮ ತಾತನ ಕಂಪ್ನಿಗೆ ಆಸ್ತಿಗೆ ಎಲ್ಲ ಬಾಸ್ ಆಗಿ ಇವಳನ್ನ ನಾನು ನಾಳಾಗಿಟ್ಕೋತೀನಿ. ಯಾರು ಏನು ಮಾಡುವರು? ಏಯ್ ಮೈಗಳ್ಳಿ, ಏನೇ ಒರ್ಸಿದ ಕಡೆನೇ ಒರೆಸ್ತಾ ಇದೆಯಾ? ಅಲ್ಲಿಂದ ನಾವು ಒರ್ಸ್ಕೊಂಡ್ ಬಂದಲ್ಲ ಬುದ್ಧಿ. ನೀನು ಒರೆಸಿರೋ ಚಂದ ಕಾಣ್ತಾ ಇದೆ. ಅದು ನೀವು ಕರಿ ಕನ್ನಡಕ ಹಾಕೊಂಡಿದ್ರಲ್ಲ, ಕಾಣಕ್ಕಿಲ್ವೇನೋ ಅನ್ಕೊಂಡಿದ್ದೆ. ಮನೆ ಕೆಸ್ತೋಳ ಆದ್ರೂ ಗಾಂಚಲಿ ಮಾತ್ರ ಕಮ್ಮಿ ಆಗಿಲ್ಲ. ಇದು ಕರಿ ಕನ್ನಡಕ ಅಲ್ಲ, ಕೂಲಿಂಗ್ ಗ್ಲಾಸ್. ಇದನ್ನ ಹಾಕೊಂಡ್ರೆ ಎಲ್ಲ ಕಾಣುತ್ತೆ, ನಿನ್ಗೆ ಏನು ಕಾಣ್ತಾ ಇಲ್ಲ. ನನ್ನ ಶೂ ನೋಡು ಎಷ್ಟು ಗಲೀಜಾಗಿದೆ, ಬಂದು ಒರ್ಸೋ. ಅಯ್ಯೋ ಆಟೋ ಬುದ್ಧಿ ಬಂದೆ. ಮನೆ ಹಳಿ ಬ್ರ್ಯಾಂಡೆಡ್ ಶೂನ ಮನೆ ಒರ್ಸೋ ಮಾಪಲ್ಲಿ ಒರ್ಸ್ತಿಯಲ್ಲೇ, ನಿನಗಿಂತ ನಮ್ಮ ಮನೆ ನಾಗಿನೇ ಪರವಾಗಿಲ್ಲ. ಛೀ ಗಲೀಜು. ಥೂ ಅನ್ಎಜುಕೇಟೆಡ್ ಬ್ರೂಟ್ಸ್. ಸಾರಿ ಬುದ್ಧಿ, ಗೊತ್ತಾಗಿಲ್ಲ. ಏಯ್ ಎಲ್ಲೇ ಹೋಗ್ತಿದ್ಯಾ? ಬಾಯ್ಲೆ. ಏನಾಯ್ತು ಬುದ್ಧಿ? ನಿಮ್ ಕರಿ ಕನ್ನಡಕ ಒರ್ಸ್ಬೇಕೆ? ನನ್ನ ಕರಿ ಕನ್ನಡಕ ಕ್ಲೀನಾಗೇ ಇದೆ, ನನಗೆ ಕಾಲು ನೋವ್ತಾ ಇದೆ. ಮಚ್ಚ ತಕ ಬರಲ್ಲ ಬುದ್ಧಿ? ಮಚ್ಚ ಯಾಕೆ? ಅದು ನೀರಾಗೈತೆ ಅಂತ ಸೂನ ಬಿಚ್ಬಿಟ್ರಲ್ಲ, ಕಾಲ್ ನೋಗೆ ಮಚ್ಚ ತಗೊಂಡು ಕತ್ತರಿಸ್ಕೊಂಡ್ಬಿಡ್ತೀರೇನು ಅಂತ. ಈ ತಲಾಟೆಗೆ ಏನು ಕಮ್ಮಿ ಇಲ್ಲ, ಕಾಲೊತ್ತು. ಅಯ್ಯೋ ಆಟೇನಾ. ನಮ್ ದಣಿಗಳ ಕಾಲು ದನದ ಕಾಲಿದ್ದಂಗೆ. ಏನಂದ್ರೆ? ಅಂದ್ರೆ ನಮ್ ದಣಿಗಳ ಕಾಲು ದೇವ್ರ ಕಾಲಿದ್ದಂಗೆ ಅಂದೆ. ಏಯ್ ನೆತ್ತಗೊತ್ತೆ. ಆನಂದ ಪರಮಾನಂದ. ಏಯ್ ನನಗೆ ಬಾಯಾರಿಕೆ ಆಗ್ತಾ ಇದೆ, ನೀರು ತಂದ್ಕೊಡು. ತಂದೆ ಬುದ್ಧಿ ತಂದೆ. ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದಾಗದೆ ಬಾಯ ಒಳಗಡೆ ಹೋಗುತ್ತಾ? ಕುಡ್ಸೆ. ಅದಕ್ಕೇನಂತೆ. ಏಯ್ ಸಾಕು ಅಂದ್ರೆ ಗೊತ್ತಾಗಲ್ವೇನೆ ನಿನ್ಗೆ? ಏನ್ ನೀರು ಕುಡ್ಸಿ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಡೋಣ ಅಂತ ಪ್ಲಾನ? ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? 10 ಬಸ್ಗೆ ಹೊಡಿ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕನಸು ನಿಜ ಆಗಬೇಕು ಅಂದರೆ ಇವಳು ಓದ್ಕೋಬಾರ್ದು ಅಂದರೆ ಲೈಟು ಉರಿಬಾರ್ದು ಅಂದರೆ ಸ್ವಿಚ್ಚು ಆಫ್ ಆಗಬೇಕು. ಟಮಾರ್ ಕತ್ತಲೆ ಜಗತ್ತು. ಅಯ್ಯಯ್ಯೋ, ಈಗ ನನ್ನ ರೂಮಲ್ಲೂ ಲೈಟು ಆಫ್ ಆಗಿರುತ್ತಲ್ವಾ? ನನ್ನ ಫೋನಲ್ಲಿ ಫುಲ್ ಚಾರ್ಜ್ ಇದೆ, ಫ್ಲ್ಯಾಶ್ ಲೈಟಲ್ಲೇ 2 ಅವರ್ ಓದ್ಕೋಬೋದು. ಆದರೆ ಇವಳ್ದು ಫೋನು ಕೆಟ್ಟೋಗಿದೆ, ಇವಳ ಹಣೆ ಬರೋನು ಕೆಟ್ಟು ಕೆರ ಹಿಡ್ದಿದೆ. 1 2 ಬೆಡ್ಡು, ಬುಕ್ಕು, ಫೋನು, ಟಾರ್ಚು. ಹಿಂಗೆ ಓದ್ತಾ ಇದ್ರೆ ಬೈಸಿಪ್ ವರ್ಕೌಟೇ ಬೇಕಾಗಿಲ್ಲ, ಹಿಂಗೆ ಮಸಲ್ಸ್ ಎಲ್ಲ ಟೈಟ್ ಆಗ್ಬಿಡುತ್ತೆ. ಇದ್ಯಾವ ಕರ್ಮಗೋರು, ಸುಮ್ಮನೆ ಹೋಗಿ ಲೈಟ್ ಆನ್ ಮಾಡಿ ಬಂದ್ಬಿಟ್ಲಾ? ಬೇಡ, ನಂದೊಂದು ಕಣ್ಣು ಹೋದ್ರೂ ಚಿಂತೆ ಇಲ್ಲ, ಶತ್ರುದು 2 ಕಣ್ಣು ಮಟಾಶ್ ಆಗಬೇಕು. ಕಮಾನ್ ಆದಿ, ಓದ್ಕೋ. ಈ ಸಲ ರ್ಯಾಂಕು ನಂದೆ. ಜೈ MBA. ಅಮೃತ
ಸಂಜೀವ ಮಲಗಿದಾರ ಅನ್ಸುತ್ತೆ ಬಿಡಕ್ಕ. ಹೊತ್ತು ನೆತ್ತಿ ಮೇಲೆ ಬಂದ್ಮೇಲೂ ಮಲ್ಕೊಂಡಿದ್ರೆ ಹೇಗೆ ಹೇಳು ಮಹೇಶ? ಸರಿ ಬಡ್ದು ಎಪ್ಸಿ ಹಂಗಾದ್ರೆ. ಅಲ್ಲ ಬಾಗಿಲು ಬಡ್ದು ಎಪ್ಸಿ ಅಂತಂದ್ರೆ ಅಮೃತ, ಸಂಜೀವ, ಅಮೃತ. ಸಂಜೀವ, ಸಂಜೀವ್ರೆ ಹೋಗಿ ಕೇಳಿ. ನಮ್ಮಮ್ಮ ರಾತ್ರಿ ರಾಮಾಯಣನ ಬೆಳಗಿಂದಾನೇ ಶುರು ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ಹಾಗಂತ ಬಾಗ್ಲು ತೆಗೆದೇ ಇರ್ತೀರಾ? ಹೋಗಿ. ಏನಾಯ್ತಮ್ಮ? ಏನಿಲ್ಲ ಕಣೋ. ನೀನ್ ಯಾಕೋ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ಯಾ? ಅಲ್ಲ ನೀನ್ ದಬ ದಬ ಅಂತ ಬಾಗ್ಲು ಬಡ್ದಲ್ಲ, ಏನಾಯ್ತು ಏನೋ ಅಂತ ಗಾಬರಿ ಆಯ್ತು ಅಷ್ಟೇ. ಅದು ಕುಮುದ ಕೈ ಕಾಲಿಗೆ ನೋವು ಮಾಡ್ಕೊಂಡಿದ್ದಾಳೆ ಕಣೋ. ಚಂದ್ರಿ ನೋಡ್ಸ್ಬೇಕು ಅಂತ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಮನೆ ಕೆಲಸಕ್ಕೆ ಅಮೃತನ ಸಹಾಯ ಬೇಕಾಗಿತ್ತು, ಅದಕ್ಕೆ ಕರೆದೋಗೋಣ ಅಂತ ಬಂದೆ. ಓ ಇದು ವಿಷಯ. ಈ ಕಪಟ ನಾಟಕದ ಸೂತ್ರಧಾರಿನೇ ಕಾಣಿಸ್ತಾ ಇಲ್ವಲ್ಲ. ಏನ ಮನೆ ಕೆಲ್ಸನಾ? ಅದ್ಯಾಕೋ ಮನೆ ಕೆಲ್ಸಕ್ಕ ಅಂತ ಹೀಗೆ ಬಾಯ್ ಬಿಡ್ತಾ ಇದೀಯಾ? ನಾನೇನು ಕಂಡೋರ್ ಮನೆಗೆ ಹೋಗಿ ಕೆಲಸ ಮಾಡಿ ನಾಕ ಸಂಪಾದನೆ ಮಾಡ್ಕೊಂಬಾ ಅಂತ ಕಳಿಸ್ತಾ ಇದ್ದೀನಾ? ಹಾಗಲ್ಲಮ್ಮ ನೋಡ್. ಹಾಗೂ ಅಲ್ಲ ಹೀಗೂ ಅಲ್ಲ ಕಣೋ. ಮನೆ ಸೊಸೆ ಆದವಳು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು ಕಣೋ. ಅಮೃತ, ನಾನೇ ನಿನಗೆ ಎಲ್ಲ ಕೆಲಸಗಳನ್ನ ಮಾಡು ಅಂತ ಹೇಳ್ತಾ ಇಲ್ಲ ಕಣಮ್ಮ. ನನಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದೆ ಅಷ್ಟೆ. ನೀನು ಕೆಲಸಗಳನ್ನ ಮಾಡ್ತಾ ಇದ್ರೇನೆ ಅಲ್ವಾ ನೀನು ಮಾಡೋದು ಕಲಿಯೋದು. ಈ ನಿನ್ನ ಗಂಡ ನಿನ್ನ ಮುದ್ದು ಮಾಡಿ ಮಾಡಿ ರೂಮಲ್ಲೇ ಕೂರಿಸಿ ನಿನ್ನ ಮೈ ಬರೋ ಹಾಗೆ ಮಾಡ್ತಾನ ಅಷ್ಟೇ. ಅಮ್ಮ ಆಗ್ಲೇ ನೀನೇ ಹೇಳಿದ್ದೆ ಅಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಅಂತ. ಇವಾಗೇನಮ್ಮ ಅರ್ಜೆಂಟಲ್ಲಿ ಕರಿತಾ ಇದೆಯಾ? ಹೌದು ಕಣ ಸಂಜೀವ, ಅದಕ್ಕೆ ಹೇಳ್ತಿರೋದು ನಿಜ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ. ಆದ್ರೆ ಇನ್ನು ಎಷ್ಟು ದೂರ ಅಂತಾನೋ ಹೋಗೋದು?